ಎಲ್ಲರಿಗೂ ನಮಸ್ಕಾರ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 6 ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಯೂನಿಟ್ ಪೇಪರ್ 1, ಪೇಪರ್ 2 ಅಂತ ಬರುತ್ತೆ. 6 ಪೇಪರ್ 1 ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅದರದ್ದು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇವತ್ತು ನಾನು ಮಾಡ್ತಾ ಇರೋಂಥದ್ದು ಇದು 7ನೇ ವಿಡಿಯೋ, ಇದೇ ಲಾಸ್ಟ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ವಾಟ್ ಇಸ್ ದ ಎಫೆಕ್ಟ್ ಆಫ್ ಇಂಪ್ಯೂರಿಟೀಸ್ ಆನ್ CST. ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂದರೆ CST ಏನಾಗುತ್ತೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ RCU, BSc, NEP, 6 ಪೇಪರ್ 1, ಪೇಪರ್ 2 ಅಂತ ಬೇರೆ ಬೇರೆ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ವೀಡಿಯೋಸ್ ಎಲ್ಲನೂ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ನಾನು ಮುಂಚೆನೇ ಹೇಳ್ದಂಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಯಾವುದು ಅಂತಂದರೆ ಫಿನಾಲ್ ವಾಟರ್ ಸಿಸ್ಟಮ್ ಇದೆ. ಅದು ಅಂದರೆ ಅದು ಟೈಪ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಅಂದರೆ ಏನಂತ ಗೊತ್ತಿರಬೇಕು. ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ಸ್ ಏನಾಗುತ್ತೆ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್ ದೇ ವಿಲ್ ಬಿಕಮ್ ಮಿಸಿಬಲ್ ಆ್ಯಂಡ್ ದೇ ವಿಲ್ ಬಿಕಮ್ homogeneous at that particular temperature. The temperature we are going to call it as a critical solution temperature ಅಂತ. ಆ ಟೆಂಪ್ರೇಚರುಗೆ 2 ಥರ ಕನ್ಸಿಡರ್ ಮಾಡ್ತೀವಿ. ಅಪ್ಪರ್ CST, ಲೋಯರ್ CST ಅಂತ ಹೇಳ್ತೀವಿ. ಅಪ್ಪರ್ CST ಅಂತಂದರೆ ಎಬೋವ್ ದಿ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಆದಮೇಲೆ ಇತ್ತು ಅಂತಂದರೆ, ಹೈ ಟೆಂಪ್ರೇಚರ್ಲಿ ಇತ್ತು ಅಂತಂದರೆ, ಎಬೋವ್ ದಿ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇತ್ತು ಅಂತಂದರೆ ಆವಾಗ ಅದಕ್ಕೆ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದೇ ಥರ ಲೋವರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಇದೆ, ಅದಕ್ಕೆ ಟೈಪ್ 1, ಟೈಪ್ 2 ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ಗೆ ಟೈಪ್ 1 ಕಾಂಜುಗೇಟ್ ಸೊಲ್ಯೂಷನ್ ಅಂತ ಕರಿತೀವಿ. ಲೋಯರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ಗೆ ಕಾಂಜುಗೇಟ್ ಸೊಲ್ಯೂಷನ್ ಟೈಪ್ 2 ಅಂತ ಹೇಳ್ತೀವಿ. ಸೊ ಟೈಪ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಅಪ್ಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಿನಾಲ್ ವಾಟರ್ ಸಿಸ್ಟಮ್ 66 ಡಿಗ್ರಿಗೆ ದೇ ವಿಲ್ ಬಿಕಮ್ ಮಿಸಿಬಲ್. ಸೊ ಹಾಗಾಗಿ ಅದನ್ನು ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದೇ ಥರ 18 ಡಿಗ್ರಿಗೆ ಬಂದಾಗ ಏನಾಗುತ್ತೆ, ದೇ ವಿಲ್ ಬಿಕಮ್ ಮಿಸಿಬಲ್ ಬೈ ಡಿಕ್ರೀಸಿಂಗ್ ದಿ ಟೆಂಪ್ರೇಚರ್. ಹಾಗಾಗಿ ಲೋಯರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಟೈಪ್ 2 ಅಂತ ಹೇಳ್ತೀವಿ. ಅದೇ ಥರ ವೆನ್ ಯು ಕನ್ಸಿಡರ್ ಟೈಪ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಬೋತ್ ಅಟ್ ರೂಮ್ ಟೆಂಪ್ರೇಚರ್ ವೆನ್ ಯು ಮಿಕ್ಸ್ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಾಗ 2 ಡಿಫ್ರೆಂಟ್ ಲೇಯರ್ಸ್ ಕಾಣಿಸ್ತಿರುತ್ತೆ. ಸೊ ಐದರ್ ಇಟ್ ವಿಲ್ ಬಿ ವಾಟರ್ ಇನ್ ಫಿನಾಲ್ ಇರ್ಬೋದು, ಫಿನಾಲ್ ಇನ್ ವಾಟರ್ ಇರ್ಬೋದು, ಒಂದರೊಳಗಡೆ ಒಂದು ಮಿಕ್ಸ್ ಆಗಿರಲ್ಲ ಅಟ್ ಲೋಯರ್ ಟೆಂಪ್ರೇಚರ್. 2 ಡಿಸ್ಟಿಂಕ್ಟ್ ಲೇಯರ್ಸು ನನಗೆ ಟೆಸ್ಟ್ ಟ್ಯೂಬಲ್ ಹಾಕಿದಾಗ ಅಥವಾ CST ಟ್ಯೂಬಲ್ ಹಾಕಿದಾಗ ನಿಮಗೆ ಕಾಣಿಸ್ತಿರುತ್ತೆ. ಆ್ಯಸ್ ಟು ಗೋ ಆನ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಫಿನಾಲ್ ಇನ್ ವಾಟರ್ ಇರ್ಬೋದು, ವಾಟರ್ ಇನ್ ಫಿನಾಲ್ ಇರ್ಬೋದು, ಡಿಸಾಲ್ವ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 66 ಡಿಗ್ರಿ ಬಂದ ತಕ್ಷಣ ದೇ ವಿಲ್ ಬಿಕಮ್ ಎ ಹೋಮೋಜಿನಿಯಸ್, ದೇ ವಿಲ್ ಬಿಕಮ್ ಎ ಸಿಂಗಲ್ ಲೇಯರ್. 2 ಡಿಸ್ಟಿಂಕ್ಟ್ ಲೇಯರ್ ಆಗಿರೋದು ಒಂದೇ ಲೇಯರ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ದಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ CST ಆ್ಯಂಡ್ ದಟ್ ಈಸ್ ಅಬೋವ್ ದಿ ರೂಮ್ ಟೆಂಪ್ರೇಚರ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅಪ್ಪರ್ CST ಅಂತ ಕರಿತೀವಿ. ಅದು ಎಷ್ಟಿರುತ್ತೆ ಫಿನಾಲ್ ವಾಟರ್ ಸಿಸ್ಟಮ್ಗೆ ಅಂದರೆ 66 ಡಿಗ್ರೀಸ್. ಅಬೋವ್ 66 ಡಿಗ್ರೀಸ್ ಏನಾಗುತ್ತೆ, ಆಲ್ ಪ್ರಪೋರ್ಷನ್ಸ್, ಯಾವುದೇ ಪ್ರಪೋರ್ಷನಲ್ಲಿ 50-50 ತೊಗೋಬೋದು, 40-60 ತೊಗೋಬೋದು, 80-20 ತೊಗೋಬೋದು, ಯಾವುದೇ ಪ್ರಪೋರ್ಷನಲ್ಲಿ ತೊಗೊಂಡ್ರು, ಯಾವುದೇ ಕಾಂಪೋಸಿಷನಲ್ಲಿ ತೊಗೊಂಡ್ರು ದೇ ವಿಲ್ ಬಿಕಮ್ ಮಿಸಿಬಲ್. ಸೊ ಈ ಥರ ಇದೆ. ಈಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಇಫ್ ಐ ವಾಂಟ್ ಟು ಡಿಕ್ರೀಸ್ ಆರ್ ಇನ್ಕ್ರೀಸ್ CST ಏನು ಮಾಡ್ಬೋದು, ಇಂಪ್ಯೂರಿಟೀಸ್ ಏನಾದರೂ ಆ್ಯಡ್ ಮಾಡ್ಬೋದಾ. ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ಇಂಪ್ಯೂರಿಟೀಸ್ ಆನ್ CST? ದೆರ್ ಇಸ್ ಎನ್ ಎಫೆಕ್ಟ್ ಆಫ್ ಪ್ರೆಷರ್ ಆನ್ CST. ಪ್ರೆಷರು ಇಂಪ್ಲಿಮೆಂಟ್ ಮಾಡುತ್ತೆ. ಅದೇ ಥರ ವಾಟ್ ಈಸ್ ದ ಎಫೆಕ್ಟ್ ಆಫ್ ಇಂಪ್ಯೂರಿಟೀಸ್? ಯಾವುದೋ ಒಂದು ಇಂಪ್ಯೂರಿಟೀಸ್ ಹಾಕಿದ್ರೆ ಏನಾಗುತ್ತೆ? ದ ಅಡಿಷನ್ ಆಫ್ ದಿ ಪ್ಯೂರಿಟಿ ವಿಚ್ ಈಸ್ ಸಾಲ್ಯುಬಲ್ ಇನ್ ಎ ಪಾರ್ಷಿಯಲಿ ಮಿಸಿಬಲ್ ಲಿಕ್ವಿಡ್ ಇನ್ಕ್ರೀಸಸ್ ದಿ ಮಿಸಿಬಿಲಿಟಿ. ಸೊ ನೀವು ಯಾವ್ದಾದ್ರು ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದ್ರೆ ಮಿಸಿಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟ್ ಎ ಲೋಯರ್ ಟೆಂಪ್ರೇಚರ್. ದಿಸ್ ಪ್ರೋಸೆಸ್ಗೆ ಅವ್ರು ಏನಂತ ಕರೀತಾರೆ, ಬ್ಲೆಂಡಿಂಗ್ ಅಂತ ಕರೀತಾರೆ. ಇದರ ಸಾಲ್ಟ್ ಔಟ್ ಅಂತ ಕರೀತಾರೆ. ಫಾರ್ಮಾ ಕಂಪ್ನಿಗಳಲ್ಲಿ ಟೆಸ್ಟ್ಗಳಲ್ಲಿ ಡ್ರಗ್ನ ಹೊರಗಡೆ ತೆಗೆಯೋಕ್ಕೆ ಬೆಸ್ಟ್ ಸಾಲ್ವೆಂಟ್ ಫಾರ್ ಡ್ರಗ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇದನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ ದಿಸ್ ಪ್ರೋಸೆಸ್ ಸಾಲ್ಟ್ ಈಸ್ ಆ್ಯಡೆಡ್ ಟು ಸಪ್ರೇಟ್ ದಿ ಎಕ್ವಿಯಸ್ ಫೇಸ್ ಫ್ರಮ್ ದಿ ಆರ್ಗ್ಯಾನಿಕ್ ಫೇಸ್. ಈಗ ಎರಡಿದೆ. ಈಗ ನಾನು ಫಿನಾಲ್ ಆ್ಯಂಡ್ ವಾಟರ್ ಸಿಸ್ಟಮ್ನ ತೊಗೊಂಡಿದ್ದೀನಿ. ಫಿನಾಲ್ ಒಂದು ಆರ್ಗ್ಯಾನಿಕ್ಕು, ವಾಟರ್ ಅನ್ನೋದು ಎಕ್ವಿಯಸ್ ಸಿಸ್ಟಮ್. ಒಂದು ಆರ್ಗ್ಯಾನಿಕ್ ಇದೆ, ಇನ್ನೊಂದು ಇನ್ಆರ್ಗ್ಯಾನಿಕ್ ಇದೆ. ಸೊ ನಾವು ಆ್ಯಡ್ ಮಾಡ್ತಾ ಇರುವಂಥದ್ದು ಇಂಪ್ಯೂರಿಟೀಸ್ನ ಏನು ಆ್ಯಡ್ ಮಾಡ್ತೀವಲ್ಲ ಅದೇನು ಮಾಡುತ್ತೆ, ಯಾವ್ದಾದ್ರು 2ರಲ್ಲೂ ಡಿಸಾಲ್ವ್ ಆಗಲ್ಲ, ಯಾವ್ದಾದ್ರು 1ರಲ್ಲಿ ಮಾತ್ರ ಡಿಸಾಲ್ವ್ ಆಗುತ್ತೆ. ಸೊ ನಾನು ಸೋಡಿಯಂ ಕ್ಲೋರೈಡ್ ಹಾಕಿದ್ರೆ ಅಂತ ತಿಳ್ಕೊಂಡು ಕಾಮನ್ ಸಾಲ್ಟ್ ಯೂಸ್ ಮಾಡೋದು ಆಸ್ ಅನ್ ಇಂಪ್ಯೂರಿಟಿ. ಅವಾಗ ಏನಾಗುತ್ತೆ ಅಂದರೆ ವಾಟ್ರಲ್ಲಿ ಅದು ಡಿಸಾಲ್ವ್ ಆಗುತ್ತೆ. ಸೊ ವಾಟ್ರಲ್ಲಿ ಡಿಸಾಲ್ವ್ ಆದಾಗ
addition of NaCl increases the CST of phenol water system and decreases in lower CST. So upper CST increases in upper CST increase ಆಗುತ್ತೆ, ಡಿಕ್ರೀಸ್ ಇನ್ ಲೋಯರ್ CST ನಿಮಗೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಕಾನ್ಸಂಟ್ರೇಷನ್ ಈಗ ಅಪ್ಪರ್ CST ಇದೆ, ಅದನ್ನು ಪ್ಲಾಟ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. CST ವರ್ಸಸ್ ಅಪ್ಪರ್ CST ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ದಿ ಸೋಡಿಯಂ ಕ್ಲೋರೈಡ್, ಅಂದರೆ ಇಂಪ್ಯೂರಿಟೀಸ್ ಸೋಡಿಯಂ ಕ್ಲೋರೈಡ್ ನಾನು ಏನು ಮಾಡ್ತೀನಿ ಡಿಫ್ರೆಂಟ್ ಪ್ರಪೋರ್ಷನ್ಸಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಆ್ಯಸ್ ಅ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ನಿಮಗೆ ಬರ್ತಾ ಹೋಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡಿಕೊಂಡೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಪರ್ಸೆಂಟೇಜ್ ಆಫ್ ಫಿನಾಲ್ in water system ಅಲ್ಲಿ ಮಾಡ್ತೀವಿ. Further, if added salt is soluble in both the phases, then the upper CST is lowered, that's the addition of succinic acid to water phenol system, and lower CST is raised, thus increasing the miscibility of the system. This increase or decrease in CST depends upon the nature and amount of the added substance and the composition of the system ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೂ ವಿಸಿಬಿಲಿಟಿ ಟೆಂಪ್ರೇಚರ್ ಇರ್ಬೋದು ಅಥವಾ CST ಇರ್ಬೋದು, ಅದು ಅಫೆಕ್ಟ್ ಆಗುತ್ತೆ. ಟೆಂಪ್ರೇಚರ್ ಅದೇ ಥರ ಪ್ರೆಷರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದು ನನಗೆ ವೆನ್ ಯು ಡೂ ದಿ ರಿಯಾಕ್ಷನ್ ಇನ್ ಎ ಕ್ಲೋಸ್ ಸಿಸ್ಟಮ್ ಅವಾಗೂ ಅದು ಅಫೆಕ್ಟ್ ಮಾಡುತ್ತೆ. ಸೊ ಇಂಪ್ಯೂರಿಟೀಸ್ ಏನಾದರೂ ಆ್ಯಡ್ ಮಾಡಿದ್ರೆ ಸೊ ಅದು ಒಂದು ಫೇಸು ಡಿಸಾಲ್ವ್ ಆಗ್ಬೋದು, ಎರಡೂ ಫೇಸು ಡಿಸಾಲ್ವ್ ಆಗ್ಬೋದು. ಒಂದು ಫೇಸ್ ಡಿಸಾಲ್ವ್ ಮಾಡಿದಾಗ ಅದರದ್ದು ಎಫೆಕ್ಟು ಬೇರೆ ಇರುತ್ತೆ, ಎರಡೂ ಫೇಸು ಡಿಸಾಲ್ವ್ ಆದಾಗ ಅದರದ್ದು ಎಫೆಕ್ಟು ಬೇರೆ ಇರುತ್ತೆ. ಬಟ್ ದಟ್ ಆ ಎಫೆಕ್ಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೇಚರ್ ಆ್ಯಂಡ್ ಅಮೌಂಟ್ ಆಫ್ ದಿ ಇಂಪ್ಯೂರಿಟೀಸ್ ದಟ್ ವಿ ಆರ್ ಆ್ಯಡೆಡ್ ಅದ್ರ ಮೇಲೆ, ಅಥವಾ ಕಾಂಪೋಸಿಷನ್ ಆಫ್ ದಿ ಸಿಸ್ಟಮ್ ಏನಿದೆಯಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಈ ರೀತಿಯಾಗಿ ಟೈಪ್ 1, ಟೈಪ್ 2, ಟೈಪ್ 3 ಏನಿದೆಯಲ್ಲ ಆ ಮೂರಕ್ಕೂ ಏನಾಗ್ಬೋದು, ವಿಸಿಬಿಲಿಟಿ ಟೆಂಪ್ರೇಚರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು ಡಿಪೆಂಡಿಂಗ್ upon the nature of the impurity you are added, depending upon the nature and amount of the impurity that you are adding. ಆ ಬೇಸಿಸ್ ಮೇಲೆ ವಿಸಿಬಿಲಿಟಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.